ಸಚಿವ ಕೆಎನ್ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಮಕಾವಸ್ಥೆಗೆ ಸಚಿವ ರಾಜಣ್ಣ ದೂರು ಕೊಟ್ರ ಅನ್ನೋ ಚರ್ಚೆಗಳು ಶುರುವಾಗಿದೆ. ಅಸ್ಪಷ್ಟ ದೂರು ಕೊಟ್ಟಿರುವ ರಾಜಣ್ಣ ವಿಚಾರಣೆಗೆ ಸಿಕ್ತಿಲ್ಲ ಅಂತ ಹೇಳಲಾಗ್ತಿದೆ. ದೂರು ನೀಡಿ 10ಕ್ಕೂ ಹೆಚ್ಚು ದಿನ ಆಗಿದ್ದು, ಕಳೆದ ವಾರ ಯುಗಾದಿ ಹಬ್ಬ ಅಂತ ಸಮಯ ವ್ಯರ್ಥ ಮಾಡಿದ್ರು. ದೆಹಲಿ ಪ್ರವಾಸ ಅಂತ 3-4 ದಿನ ಸಿಕ್ಕಿರ್ಲಿಲ್ಲ. ಸೆಂಟ್ರಿ ಗನ್ ಮ್ಯಾನ್ಗಳಿಂದಲೂ ಮಾಹಿತಿ ಸಿಕ್ತಿಲ್ಲ. ಮೇಲ್ನೋಟಕ್ಕೆ ನಿಷ್ಪಕ್ಷಪಾತ ವಿಚಾರಣೆಗೆ ಸಚಿವ ರಾಜಣ್ಣಗೆ ಇಷ್ಟ ಇಲ್ವಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಬೆನ್ನಲ್ಲೇ ಟೀ ಕಾಫಿ ಪ್ರಿಯರಿಗೂ ಶಾಕ್ ಎದುರಾಗಿದೆ. ಟೀ ಅಂಗಡಿ ಮುಂದೆ ದರ ಏರಿಕೆ ಬೋರ್ಡ್ ಅಳವಡಿಕೆ ಮಾಡಲಾಗಿದ್ದು, 1 ಗ್ಲಾಸ್ ಕಾಫಿ ಟೀ ಬೆಲೆ 5 ರೂಪಾಯಿಯಿಂದ 10 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಗ್ರಾಹಕರು ಸಹಕರಿಸಬೇಕೆಂದು ಬೋರ್ಡ್ ಮೂಲಕ ಮನವಿ ಮಾಡಲಾಗಿದ್ದು, ಸರ್ಕಾರ ಲೀಟರ್ ಹಾಲಿಗೆ 4 ರೂಪಾಯಿ ಏರಿಕೆ ಮಾಡಿದೆ. ಆದರೆ ಹೋಟೆಲ್ಗಳು 100 ಗ್ರಾಂ ಕಾಫಿ ಟೀಗೆ 5 ರೂಪಾಯಿ ಏರಿಕೆ ಮಾಡಿದ್ದು, ಗ್ರಾಹಕರು ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮೂಲಕ ಆಕ್ರೋಶ ಹೊರಹಾಕಿದೆ. ಸಂವಿಧಾನ ವಿರೋಧಿ ಧರ್ಮಾಧಾರಿತ ಮೀಸಲಾತಿ ನೀಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ದುರಾಡಳಿತ ಹೆಚ್ಚಾಗಿದೆ. ಸದನದಲ್ಲೇ ಸಚಿವರಿಂದ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆದರೆ ಕಣ್ಮುಚ್ಚಿ ಆಡಳಿತ ನಡೆಸುತ್ತಿರೋದು ಸಿದ್ದರಾಮಯ್ಯಗೆ ಶೋಭೆ ತರಲ್ಲ ಅಂತ ಗೋವಿಂದ ಕಾರಜೋಳ ಗುಡುಗಿದ್ರು. ರಾಜ್ಯದ ಜನರ ಕ್ಷಮೆ ಕೇಳಿ ಸಿಎಂ ಸ್ಥಾನಕ್ಕೆ ಈ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.